ಏ ಮಗ, ಯಪ್ಪ, ಇದು ಇದು ಮ್ಯಾಚ್ ಅಂದರೆ ಅವನ ಅಜ್ಜಿ ನೋಡ. ಎಂಥ ಮ್ಯಾಚ್ ಆಯಿತು ಗುರು, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು. ಅಬ್ಬಬ್ಬ, ಸಖತ್ತಾಗಿತ್ತು ಗುರು. ಪಾಪ ನ್ಯೂಜಿಲ್ಯಾಂಡರು ಹಿಂಗೆ ತಗೋಬೇಕಂತಾರೆ ಅಂತ ಗೊತ್ತಿರಲಿಲ್ಲ ನೋಡಿ. 153ಕ್ಕೆ 9 ವಿಕೆಟ್ ಕಳ್ಕೊಂತು ನ್ಯೂಜಿಲ್ಯಾಂಡ್. ಆದರೆ ಇಂಡಿಯಾ ಇದನ್ನು ಚೇಸ್ ಮಾಡೋದು ಈಸಿನಾ ಅಂತ ಅಂದ್ಕೊಂಡವ್ರಿಗೆಲ್ಲ, ಮಗ ನೀನು 200 ಕೊಟ್ಟರು 250 ಕೊಟ್ಟರು ನಾನು ಚೇಸ್ ಮಾಡ್ತೀವಿ ಮಗ ಅಂತ ತೋರಿಸಿದ್ದು ಮಗ. ಅದು 10 ಹೊಡೆದ್ಬಿಟ್ಟವ್ರೆ ಗುರು. 2 ವಿಕೆಟ್ ಕಟ್ಕೊಂಡು ಅಭಿಷೇಕ್ ಶರ್ಮಾ ಏನು ಆಡಿದ್ದು ಹಬ್ಬ. ಫಾಸ್ಟೆಸ್ಟ್ 50 ಬಂದಿರೋದಿಲ್ಲಿ ಅಪ್ಪ. ಮತ್ತು ಅವ್ರ ಕಡೆ ಹೇಳಬೇಕು ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಟೀಮ್ಗೆ, ಆದರೆ ಗೆಲ್ಲಕ್ಕಾಗಿಲ್ಲ. ಆದರೆ ನಮ್ಮ ಕಡೆಗೆ ಬಂದರೆ ಅಬ್ಬರ, ಇಂಡಿಯಾ ಅಬ್ಬರ ಅಬ್ಬರ ಅಬ್ಬರ. ಸಾಕತ್ತು ಖುಷಿ ಆಗ್ತಾಯಿದೆ ಗುರು. ಮಾತ್ರ ಹೌದು, ಇವತ್ತು ಬುಮ್ರಾ ಸೈಕ್ ಹಾಕಿದ್ದು ಬೌಲಿಂಗ್ ಕೂಡ. ಬುಮ್ರಾ ಚೆನ್ನಾಗಿ ಹಾಕಿದ್ರು. ಮತ್ತು ಎಲ್ಲ ನಮ್ಮ ಟೀಮಲ್ಲಿ ಯಾರ್ಯಾರು ಬೌಲಿಂಗ್ ಹಾಕಿದಾರೋ ಎಲ್ಲ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ತಿರ್ಗಾ ಇನ್ನೂ ಅವ್ರು ಚೆನ್ನಾಗಿ ಆಡಿದಿದ್ರೆ ಇನ್ನೂ ಚೆನ್ನಾಗಿ ಸ್ಕೋರ್ ಬರ್ಬೋದಾಗಿತ್ತು. ಅವ್ರು ಆಡಲಿಲ್ಲ, ಏನೂ ಮಾಡೋಕ್ಕಾಗಲ್ಲ ಗುರು. ಇಂಡಿಯಾ ಸೋಲ್ದೇನೆ ಸೀರೀಸ್ ನಮ್ದು ಮಾಡ್ಕೊಂಡಿದೆ. ಇನ್ನೂ 2 ಮ್ಯಾಚ್ ಇದೆ, ಅದಕ್ಕೇನೋ ತೊಂದರೆ ಇಲ್ಲ, ಗೆಲ್ಲಿ. ಯಾಕೆಂದರೆ ವರ್ಲ್ಡ್ ಕಪ್ ಬರ್ತಿದೆ, T20 ವರ್ಲ್ಡ್ ಕಪ್ಪು. ಚೆನ್ನಾಗಿ ಆಡಲಿ ಗುರು ಎಲ್ಲರೂ ಕೂಡ. ಸಾಕತ್ತಾಗಿತ್ತು ಮ್ಯಾಚ್, ಮಾತ್ರ ಇಂಟ್ರೆಸ್ಟ್ ಆಗಿತ್ತು. ನೀವು ಎಂಜಾಯ್ ಮಾಡಿದ್ದೀರಾ ನೋಡ್ಬಿಟ್ಟು, ನಾನು ಕೂಡ ಎಂಜಾಯ್ ಮಾಡಿದ್ದೀನಿ. ಆದರೆ ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ನು ಚೆನ್ನಾಗಿ ಆಡಿದ್ರು. 3 ಜನನೂ ಕೂಡ ಬ್ಯಾಟಿಂಗು ಇಂಡಿಯಾದಲ್ಲಿ. ಆದರೆ ಪಾಪ ಗುರು, ಸಾಂಗಿಗೆ ಏನಾಯಿತು ಗುರು, ಪಟ ಪಟ ಬತ್ತಾರೆ ಏನು ಮಾಡೋಕ್ಕಾಗಲ್ಲ. ಅವರು ಕೂಡ ಫಾರ್ಮಿಗೆ ಬರಲಿ, ನೆಕ್ಸ್ಟ್ ಮ್ಯಾಚಿಂದ ಚೆನ್ನಾಗಿ ಆಡಲಿ ಅಂತಲೇ ನಮ್ಮ ಆರೈಕೆ. ಹೌದಾ? ನೆಕ್ಸ್ಟ್ ಈಗ ಪಾಯಿಂಟ್ಸ್ ಟೇಬಲ್ ಎಲ್ಲ ಇದಕ್ಕೇನಾಗಲ್ಲ. ನಾನು ಒಂದು ಟೀಮ್ ಕ್ರಿಯೇಟ್ ಮಾಡಿದ್ದೆ ನೋಡಿ. ನನ್ನ ಟೀಮ್ ಈ ರೀತಿ ಇದೆ: ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ರವೀಂದ್ರ, ದುಬೆ, ಫಿಲಿಪ್ಸ್, ಪಾಂಡ್ಯ, ಸ್ಯಾಂಟ್ನರ್, ಯಾದವ್, ಫಲ್ಕೆ, ಬುಮ್ರಾ. ಏನು ಗುರು ಬೌಲಿಂಗ್ ಮಾಡಿದ್ದು ಇವತ್ತು ಬುಮ್ರಾ, ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮಾತ್ರ ಆಟ, ಎಂಜಾಯ್ ಮಾಡ್ತೀವಿ ನಾವು ಕೂಡ, ನೀವು ಎಂಜಾಯ್ ಮಾಡಿ. ತಿರ್ಗಾ ಇವತ್ತು ಗುರು RCB ಹಾಗೆ ಮುಂಬೈ WPL ಆಡ್ತಿದೆ. ನನ್ನ ಪ್ರೊಡಿಕ್ಷನ್ RCB ಕೊಡೋದಾದರೆ, ಇವತ್ತು RCB ಗೆದ್ದರೆ ಫೈನಲ್, ಆದರೆ ಕ್ವಾಲಿಫೈ ಫೈನಲ್ ಆಗಿಬಿಡುತ್ತೆ. ಮುಂಬೈ ಇವತ್ತು ಗೆಲ್ಲಬಾರ್ದು, RCB ಗೆಲ್ಲಬೇಕು, ನನ್ನ ಆರೈಕೆ ಅಷ್ಟೇ. ಪ್ರೊಡಿಕ್ಷನ್ ಇವತ್ತು RCB ಟಾಸ್ ಗೆದ್ದು ಬೌಲಿಂಗ್ ಮಾಡುತ್ತೆ. ಒಂದು ಮುಂಬೈಯವರು 140 160 ಹೊಡಿತಾರೆ. RCB ಬಂದು ಪಟ ಪಟ್ ಅಂತ ಚೇಸ್ ಮಾಡಿಬಿಟ್ಟು ಗೆಲ್ತಾರೆ, ಕ್ವಾಲಿಫೈ ಪಕ್ಕ ಆಗ್ತಾರೆ ಅಲ್ವಾ? ಲವ್ ಯು, ಟಾಟಾ ಬಾಯ್ ಬಾಯ್. ನಾಳೆ ಮ್ಯಾಚ್ ನಾಳೆ ನೋಡೋಣ. ಇವತ್ತು RCB ಮುಂಬೈ ಇದೆ ಅಲ್ವಾ, ನೋಡ್ಕೊಂಬನ್ನಿ.